ಎಲ್ಲ ಕಾಲಿನ. ದೇವರಿಗೆ ಸ್ತೋತ್ರ. ಈ ದಿನ ನಾವು ಎಲ್ಲ ಕಾಲಿನ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮ ಬೆಂಗಳೂರಿನ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡುವಾಗ ಖಾಲಿಯಾಗಿರ್ತಕ್ಕಂಥ ಸ್ಥಿತಿ. ಯಾವ್ದು ಖಾಲಿಯಾಗಿದೆ? ಸಿಲಿಂಡರ್ ಖಾಲಿಯಾಗಿದೆ, ಗ್ಯಾಸ್ ಖಾಲಿಯಾಗಿದೆ, ಒಲೆ ಉರಿಸ್ಲಿಕ್ಕೆ ಆಗ್ತಾ ಇಲ್ಲ, ಖಾಲಿಯಾಗಿರ್ತಕ್ಕಂಥ ಪರಿಸ್ಥಿತಿ. ನಾನು ಜಯನಗರದಲ್ಲಿ ನೋಡ್ತಾ ಇದ್ದೆ, ಅನೇಕ ಹೋಟೆಲ್ಗಳೇನಾಗಿದೆ, ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡಿದ್ದಾರೆ. ಕಾರಣ ಗ್ಯಾಸ್ ಇಲ್ಲ, ಖಾಲಿಯಾಗಿರ್ತಕ್ಕಂಥ ಪರಿಸ್ಥಿತಿ. ಹಾಗೆ ಹೇಳ್ತಾ ಇದ್ರು ಒಂದು ಆಂಟಿ, ಹೀಗೆ ಆಗ್ಬಿಟ್ರೆ ನಾವು ಪಿ ಜಿಗಳು ನಡೆಸೋದು ಬಹಳ ಕಷ್ಟ ಆಗಿಬಿಡುತ್ತೆ. ಪಿ ಜಿಯಲ್ಲಿ ಆಹಾರ ಮಾಡಿಕೊಡೋಕ್ಕೆ ಮಕ್ಕಳಿಗೆ ಕಷ್ಟ ಆಗಿಬಿಡುತ್ತೆ. ಏನು ಮಾಡೋದು ದೇವ್ರೇ ಅಂತ ಹೇಳೋರು ಹೇಳೋದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅಂದರೆ ಖಾಲಿಯಾಗಿರ್ತಕ್ಕಂಥ ಸ್ಥಿತಿ ಇವತ್ತು. ಕಾರಣ ಇರಾನ್ ಮೇಲೆ ಆಗ್ತಕ್ಕಂಥ ಯುದ್ಧ. ಅಮೆರಿಕ ಮತ್ತು ಇಸ್ರಾಯೇಲ್ ಸೇರಿ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಅಲ್ಲಿ ಅನೇಕ ಜನರು ಏನು ಮಾಡಿದಾರಪ್ಪ ಅಂದರೆ ಅನೇಕ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅನೇಕರು ಸಾವು ಆಗಿದೆ, ಅನೇಕ ನೋವುಗಳಲ್ಲಿ ವೇದನೆಗಳಲ್ಲಿದ್ದಾರೆ. ಅಲ್ಲಿ ಜನ ಹಸಿವಿನಿಂದ ಇದ್ದಾರೆ, ಅಲ್ಲಿ ಜನ ಕಣ್ಣೀರಿನಲ್ಲಿದ್ದಾರೆ, ಅಲ್ಲಿಯ ಜನ ಕೊರತೆಯಲ್ಲಿದ್ದಾರೆ. ಅದು ನಮಗೂ ಸಹ ತಡ್ತಾ ಇದೆ. ಅಲ್ಲಿ ಎಲ್ಲೋ ಆಗ್ತಕ್ಕಂಥ ಯುದ್ಧ ಇವತ್ತು ನಮಗೇನಾಗ್ತದೆ, ಭಾರತ ದೇಶದ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ. ನಮ್ಮ ದೇಶದಲ್ಲಿ ಏನಾಗ್ತಾ ಇಲ್ಲ, ಅಡಿಗೆ ಮಾಡಲಿಕ್ಕೆ ಅಡಿಗೆ ಅನಿಲ ಇಲ್ಲ, ಖಾಲಿಯಾಗಿರ್ತಕ್ಕಂಥ ಸ್ಥಿತಿ. ನಾವು ಬುಕ್ ಮಾಡಿದ್ರೆ ತಿಂಗಳಾನುಗಂಟ್ಲೆ ಸಮಯ ಹಿಡಿಯುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರೇರೆ. ಅಂದರೆ ಖಾಲಿಯಾಗಿರ್ತಕ್ಕಂಥ ಸ್ಥಿತಿಯನ್ನು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಬಹಳವಾಗಿ ದಿನಗಳೇನಾಗಿದೆಪ್ಪ ಅಂದರೆ ಕೆಟ್ಟ ದಿನಗಳಾಗಿದೆ. ಪರಸ್ಪರ ಒಂದಕ್ಕೊಂದು ದೇಶಗಳು ಯುದ್ಧ ಮಾಡ್ತಾ ಏನಾಗ್ತಾ ಇದೆ ಅಂತಂದರೆ ಅನೇಕ ತೊಂದರೆಗಳನ್ನು ವಿಶ್ವದಲ್ಲಿ ಉಂಟು ಮಾಡೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ನಮ್ಮ ಭಾರತ ದೇಶಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ತೊಂದರೆ, ಇರಾನ್ಗೆ ಒಂದು ರೀತಿಯಾಗಿರ್ತಕ್ಕಂಥ ತೊಂದರೆ, ಇಸ್ರಾಯೇಲ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ತೊಂದರೆ, ಅಮೇರಿಕಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ತೊಂದರೆ. ಹೀಗೆ ವಿಶ್ವದ ಎಲ್ಲ ಕಡೆ ಏನಾಗಿದೆಪ್ಪ ಅಂದರೆ ಈ ಯುದ್ಧದ ನಿಮಿತ್ತ ಏನಾಗಿದೆ ಅಂದರೆ ಅನೇಕ ತೊಂದರೆಗಳು ಉಂಟಾಗಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಲಿಕ್ಕಿದೆ. ಅದೇನಾದರೂ ಹೆಚ್ಚು ಮಾಡಿದರೆ ಇನ್ನೂ ನಾವು ತೆಗೆದುಕೊಳ್ತಕ್ಕಂಥ ಪದಾರ್ಥಗಳ ಬೆಲೆ ಅದು ಗಗನಕ್ಕೇರ್ತಕ್ಕಂಥದ್ದು. ಬಹಳ ದುಪ್ಪಟ್ಟಾಗಿರ್ತಕ್ಕಂಥ ಬೆಲೆಯನ್ನು ನಾವು ತೆತ್ತುವಂಥ ಸಮಯದ ಹತ್ತಿರದಲ್ಲಿದೆ ಪ್ರೇರೆ. ಅಂದರೆ ಎಲ್ಲವೂ ಸಹ ಖಾಲಿ ಆಗ್ತಕ್ಕಂಥ ಸ್ಥಿತಿ. ಇದನ್ನೆಲ್ಲ ಯೋಚನೆ ಮಾಡುವಾಗ ದೇವರೇ ಹೇಗಪ್ಪ ಮಾಡೋದು? ಪಿ ಜಿಯಲ್ಲಿ ಇರ್ತಕ್ಕಂಥವ್ರು ನೆನೆಸ್ತಾ ಇದ್ದಾರೆ, ಹೇಗಪ್ಪ ನಾವು ಇನ್ಮೇಲೆ ಪಿ ಜಿಯಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಹೋಗ್ತಕ್ಕಂಥದ್ದು, ನಮ್ಮ ಹಳ್ಳಿಗಳಿಗೆ ಹೋಗೋದೇ ಉತ್ತಮ ಎಂಬತಕ್ಕಂಥ ಯೋಚನೆ ಮಾಡ್ತಕ್ಕಂಥ ದಿನಗಳು ಹತ್ತಿರದಲ್ಲಿ ನಾವಿದ್ದೇವೆ ಪ್ರೇರೆ. ಅದರಿಂದ ಇವತ್ತು ಈ ರೀತಿಯಾಗಿ ಖಾಲಿಯಾಗಿರ್ತಕ್ಕಂಥ ಸ್ಥಿತಿ, ಏನು ತಿನ್ನಬೇಕು, ಏನು ಕುಡಿಬೇಕು ಎಂಬುದಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ, ಅನೇಕ ದೇಶಗಳಲ್ಲಿ ಇವತ್ತಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅಂಥ ಜನರಿಗೆ ಸ್ವಾಮಿಯ ವಾಕ್ಯ ಏನು ಹೇಳ್ತದೆ ಎಂದು ನೋಡುವಾಗ ಮತ್ತಾಯನ ಬರೆಸುವ ವಾರ್ತೆ 6ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಆದ ಕಾರಣ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹದ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನ ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ನಿಮ್ದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಖಾಲಿಯಾಗಿರ್ತಕ್ಕಂಥ ಸ್ಥಿತಿ ನಾವು ದೇಶದ್ದಿರ್ಬೋದು, ನಮ್ಮ ಕುಟುಂಬದಲ್ಲಿ ಖಾಲಿಯಾಗಿರ್ತಕ್ಕಂಥ ಸ್ಥಿತಿ ಇರ್ಬೋದು. ಆದರೆ ಕರ್ತನ ಏನ್ ಮಾಡ್ಲಿಕ್ಕಿದ್ದಾನೆ ಅಂತಂದ್ರೆ ಖಾಲಿಯಾಗಿರ್ತಕ್ಕಂಥ ಸ್ಥಿತಿಯನ್ನ ತುಂಬಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಅಡಿಗೆ ಅನಿಲ ಖಾಲಿಯಾಗಿರ್ಬೋದು, ನಾಳೆ ಇನ್ನೊಂದು ಖಾಲಿ ಆಗ್ಬೋದು, ಇನ್ನೊಂದು ನಾವು ಪಡ್ಕೊಳ್ಳೋಕೆ ಹರಸಾಹಸ ಪಡ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಆದರೆ ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ನೀವು ಯಾವುದಕ್ಕೂ ಸಹ ಚಿಂತೆ ಮಾಡೋಕೆ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆಕಾಶದಲ್ಲಿರ್ತಕ್ಕಂಥ ಹಕ್ಕಿ ಪಕ್ಷಿಗಳು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಅವು ಒಂದಾದ್ರೂ ಹಸುವಿನಿಂದ ಇರೋದನ್ನ ನೋಡಿದ್ದೀರೋ? ಹಸುವಿನಿಂದ ಸತ್ತು ಬಿದ್ದಿರೋದು ನೋಡಿದ್ದೀರೋ?
ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಆಕಾಶದ ಹಕ್ಕಿ ಪಕ್ಷಿಗಳನ್ನ ದೇವರು ಪ್ರೀತಿಸ್ತಕ್ಕಂಥವನು, ಅವುಗಳನ್ನ ಪೋಷಿಸ್ತಕ್ಕಂಥವನು ಆಗಿರೋದ್ರಿಂದ ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಮನೆಗಳಲ್ಲಿ ಖಾಲಿಯಾಗಿರ್ತಕ್ಕಂಥ ಸ್ಥಿತಿಗಳಿಗಾಗಿ ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ನಾವು ಖಾಲಿ ಆದಾಗ್ಯೂ ಸಹ ಸ್ವಾಮಿ ಏನ್ ಮಾಡ್ತಕ್ಕಂಥವರಾಗಿದ್ದಾನೆ, ತುಂಬಿಸುವಾತನಾಗಿದ್ದಾನೆ. ಆಕಾಶದ ಹಕ್ಕಿ ಪಕ್ಷಿಗಳನ್ನ ಸಾಕಿ ಸಲುಹಿದ ದೇವರು ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಸಾಕಿ ಸಲಹುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತದೆ ಪ್ರೇರೆ. ಅದರಿಂದ ಏನೇ ತೊಂದರೆಗಳು ಬರಲಿ, ಏನೇ ಅಡಚಣೆಗಳು ಬರಲಿ, ಏನೇ ಕೊರತೆಗಳು ಬರಲಿ, ದೇವರು ನಮ್ಮ ಜೊತೆಗಿರ್ತಾನೆ, ದೇವರು ನಮ್ಮ ನಡೆಸ್ತಾನೆ. ದೇವರು ಬರುವಂತ ಎಲ್ಲ ಕೊರತೆಗಳನ್ನ ಏನ್ ಮಾಡ್ತಾನೆ, ಆತನು ನೀಗಿಸುವಂತವನಾಗಿದ್ದಾನೆ ಪ್ರೇರೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಫಿಲಿಪ್ಪಿ 4ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಪೌಲನು ಫಿಲಿಪ್ಪಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ ಎಂಬುದಾಗಿ. ಅಂದ್ರೆ ಪ್ರತಿಯೊಂದು ಕೊರತೆಯನ್ನು ಕರ್ತನು ನೀಗಿಸ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ಅವತ್ತು ಫಿಲಿಪ್ಪಿ ಅವರಿಗೆ ಹೇಳಿರ್ತಕ್ಕಂಥ ಮಾತು ಇವತ್ತು ನಮಗೆ ಹೇಳ್ತಕ್ಕಂಥ ಮಾತು. ಸ್ವಾಮಿ ಏನ್ ಮಾಡ್ಲಿಕ್ಕಿದ್ದಾನಂದ್ರೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನ ಆತನು ನೀಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಹೇಗೆ? ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲಾ ಕೊರತೆಯನ್ನು ನೀಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಈ ಯುದ್ಧದ ನಿಮಿತ್ತ ನಮಗೇನೇ ಕೊರತೆಗಳು ಬಂದ್ರು ಅವುಗಳನ್ನ ಕರ್ತನು ನೀಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಕಾರಣ ನಾವು ಹಕ್ಕಿ ಪಕ್ಷಿಗಳಿಗಿಂತ ಶ್ರೇಷ್ಠರಾಗಿದ್ದೇವೆ. ಅವುಗಳನ್ನೇ ಸಾಕಿ ಸಲುಹುವಂತ ದೇವರು ನಮ್ಮನ್ನ ಸಾಕಿ ಸಲುತಕ್ಕಂಥವನಾಗಿದ್ದಾನೆ. ಆದ್ದರಿಂದ ನಿನ್ನ ಚಿಂತಾಭಾರನೆಲ್ಲ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸ್ತಾನೆ ಎಂಬುದಾಗಿ ಕೀರ್ತನೆಗಾರನು ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಾವು ಧೈರ್ಯವಾಗಿರೋಣ, ಕರ್ತನಿಗೆ ಆತ್ಕೊಂಡಿರೋಣ. ದೇವರು ನಮ್ಮನ್ನು ನಡೆಸ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಕೊರತೆಗಳನ್ನ ನೀಗಿಸ್ತಾನೆ, ನಮ್ದು ಜೀವಿತದಲ್ಲಿ ಖಾಲಿ ಆಗಿರ್ತಕ್ಕಂಥದನ್ನ ತುಂಬಿಸ್ತಾನೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವು ಮುಂದುವರಿಯೋಣ. ಯಾಕೆಂದ್ರೆ 1 ಅರಸು 17ನೇ ಅಧ್ಯಾಯ ವಚನ 1ರಿಂದ 24ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ಎಲಿಯ ಎಂಬತಕ್ಕಂಥ ಪ್ರವಾದಿಯ ಕುರಿತಾಗಿ ನೋಡ್ತಾ ಇದ್ದೇವೆ, ಚರಾಪ್ತದ ವಿಧವೆ ಕುರಿತಾಗಿ ನೋಡ್ತಾ ಇದ್ದೇವೆ. ಈ ಪ್ರವಾದನೆ ನಿಮಿತ್ತವಾಗಿ ಏನ್ ಮಾಡ್ಬೇಕಾಯ್ತು? ಹಳ್ಳದಲ್ಲಿ ಬಚ್ಚಿಟ್ಕೋಬೇಕಾಯ್ತು. ಅಲ್ಲೇನಾಗ್ತಾ ಇದೆ? ಪ್ರವಾದಿಗೆ ಕಾಗೆಯ ಮೂಲಕವಾಗಿ ಕಾಗೆಗಳು ಏನ್ ಮಾಡ್ತದೆ? ಎಲಿ ಎಂಬತಕ್ಕಂಥ ಪ್ರವಾದಿಗೆ ಹಗಲು ಇರುಳು ಆಹಾರವನ್ನು ತಂದು ಕೊಡ್ತಾ ಇದೆ, ರೊಟ್ಟಿಯನ್ನ ಮಾಂಸವನ್ನು ತಂದು ಕೊಡ್ತಾ ಇದೆ. ಅಲ್ಲಿ ಹಳ್ಳದಲ್ಲಿ ಆತನು ಪ್ರವಾದನೆ ಹೇಳಿದ್ರ ನಿಮಿತ್ತ ಆತನ ಏನ್ ಮಾಡಿದಾನಂತಂದ್ರೆ ಆ ಹಳ್ಳದಲ್ಲಿ ಅಡಗಿ ಕುಂತಿದ್ದಾನೆ. ಅಹಾಬ ಎಂಬತಕ್ಕಂಥ ವ್ಯಕ್ತಿಗೆ ಹೆದರಿ ಅಹಾಬನಿಗೆ ಪ್ರವಾದಿಯಾಗಿರ್ತಕ್ಕಂಥ ಎಲೇನ್ ಹೇಳ್ತಾನೆ, ನಾನು ತಿರುಗಿ ಸೂಚಿಸದ ಹೊರತು ಇನ್ನು ಕೆಲವು ವರ್ಷಗಳು ಮಳೆ ಬರೋದಿಲ್ಲ ಈ ನಿನ್ನ ರಾಜ್ಯದಲ್ಲಿ ಎಂಬುದಾಗಿ ಹೇಳುವಾಗ ಅಹಾಬನಿಗೆ ಕೋಪ ಬರ್ತಾ ಇದೆ. ಅದಕ್ಕೆ ಇದನ್ನ ಹೇಳಿರ್ತಕ್ಕಂಥ ಪ್ರವಾದಿನ ಆತನು ಸಾಯಿಸ್ಬೇಕೆಂಬುದಾಗಿರುವಾಗ ಏನ್ ಮಾಡ್ತಾರೆ? ದೇವ್ರೇನು ಹೇಳ್ತಾರೆ ಎಲೇನಿಗೆ, ಈ ಸ್ಥಳವನ್ನು ಬಿಟ್ಟು ನೀನು ಏನ್ ಮಾಡು, ಕೆರೆತ್ ಎಂಬತಕ್ಕಂಥ ಹಳ್ಳಕ್ಕೆ ಹೋಗು, ಅಲ್ಲೇನ್ ಮಾಡಿದೆ? ನೀರಿದೆ, ಅಲ್ಲಿ ಬಚ್ಚಿಟ್ಕೋ, ಯಾಕಂದ್ರೆ ಇವರಿಂದ ಹಾನಿ ಉಂಟಾಗ್ತದೆ ಎಂಬುದಾಗಿ. ಹೀಗೆ ದೇವರ ಸೇವಕನು ದೇವರು ಹೇಳದಂತೆ ಈ ಪ್ರವಾದಿ ಏನ್ ಮಾಡ್ತದಾನೆ? ಕೆರೆತ್ ಎಂಬತಕ್ಕಂಥ ಹಳ್ಳದಲ್ಲಿ ಅಡಕೊಳ್ತಾನೆ. ಹೀಗೆ ಕೆರೆತ್ ಹಳ್ಳದಲ್ಲಿ ದೇವ್ರು ಏನ್ ಮಾಡ್ತಾನೆ? ಎಲಿ ಎಂಬತಕ್ಕಂಥ ಪ್ರವಾದಿಗೆ ಕಾಗೆಯ ಮೂಲಕವಾಗಿ ಮಾಂಸ ಹಾಗೂ ರೊಟ್ಟಿ ಆಹಾರ ಬೆಳಗ್ಗೆ ಸಾಯಂಕಾಲ ತಂದು ಕೊಡ್ತಾ ಇದೆ ಎಂಬುದು ಕೊಡ್ತಾ ನೋಡ್ತಾರೆ. ಈಗ ಹಳ್ಳದ ನೀರು ಬಚ್ಚಿ ಹೋಗಿದೆ, ಮುಗ್ದೋಯ್ತು, ಏನ್ ಮಾಡ್ಬೇಕೆಂಬ ಚಿಂತೆ. ಆಗ ದೇವ್ರು ಹೇಳ್ತಿದಾರೆ ಪ್ರವಾದಿಗೆ, ನೀನ್ ಎದ್ಬೇಡ್ ಮಾಡ್ಬೇಕು, ಇವಾಗ ಚರಪ್ತ ಎಂಬತಕ್ಕಂಥ ಆ ಹಳ್ಳಿಗೆ ಹೋಗು, ಅಲ್ಲಿ ಒಬ್ಬ ವಿಧವೆ ಇದ್ದಾಳೆ, ಆ ವಿಧವೆ ಮೂಲಕವಾಗಿ ನೀನು ಸಾಕ್ತೇನೆ, ನಾನು ನೀನ್ ನೋಡ್ಕೊಳ್ಲಿಕ್ಕೆ ಆ ವಿಧವೆ ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ ಕರ್ತನ ಅಪ್ಪಣೆ ಅಂತ ಆತನು ಹೋಗುವಾಗ ಆ ವಿಧವೆ ಏನ್ ಮಾಡ್ತಾ ಇದ್ದಾಳೆ? ಅವಳ ಮನೆಯಲ್ಲಿ ಸಹ ತುಂಬಾ ಕೊರತೆ. ಯಾಕಂದ್ರೆ ಬರಗಾಲ ಆರಂಭ ಆಗಿದ್ರಿಂದ ಅಲ್ಲಿ ಏನೂ ಸಹ ಅವಳು ಮನೆಯಲ್ಲಿ ಇರಲಿಲ್ಲ. ಒಂದು ಮಡಿಕೆಯಲ್ಲಿ, ಪುಟ್ಟ ಮಡಿಕೆಯಲ್ಲಿ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಇತ್ತು. ಅವಳು ಏನ್ ಮಾಡ್ತಾ ಇದ್ದಾಳೆ? ಸೌದೆಯನ್ನ ಆದುಕೊಂಡು ಬಂದು ಇನ್ನೇನು ಒಲೆ ಹಚ್ಚಿಬಿಟ್ಟು ಏನ್ ಮಾಡ್ಬೇಕು? ಒಂದು ರೊಟ್ಟಿ ಮಾಡಿ ತಿಂದು ತಾನು ಮತ್ತು ತನ್ನ ಮಗನು ಏನ್ ಮಾಡ್ಬೇಕು? ಆಹಾರ ಇಲ್ಲದೆ ಸಾಯಿಸ್ತಕ್ಕಂಥ ಪರಿಸ್ಥಿತಿ ಆ ವಿಧವೆಗಿತ್ತು. ಅಂತ ಸಮಯದಲ್ಲಿ ಪ್ರವಾದಿ ಬಂದು ಏನ್ ಹೇಳ್ತಾರೆ? ಅಮ್ಮ, ನನಗೆ ಕುಡಿಯಕ್ಕೆ ನೀರು ತಗೊಂಡ್ ಬಾ, ಹಾಗೆ ಬರುವಾಗ ಒಂದು ರೊಟ್ಟಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಅದಕ್ಕೆ ವಿಧವೆ ಹೇಳ್ತಾರೆ, ಸ್ವಾಮಿ, ಇಷ್ಟೇ ಎಣ್ಣೆ, ಸ್ವಲ್ಪ ಎಣ್ಣಿದೆ, ಸ್ವಲ್ಪ ಹಿಟ್ಟಿದೆ, ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ, ನಾನು ತಿನ್ ಸಾಯದೆ ಗತಿ ಎಂಬುದಾಗಿ ಪ್ರವಾದಿ ಹೇಳ್ತಾರೆ, ನೀನ್ ಮಾಡ್ಕೊಂಡು ಬಾರಮ್ಮ. ಹೇಗೂ ದೇವ್ರು ಏನ್ ಮಾಡ್ತಾನೆ? ನಮ್ಮ ನಡೆಸ್ತಾನೆ, ನೀನ್ ನಡೆಸ್ತಾನೆ ಎಂಬುದಾಗಿ ಹೇಳುವಾಗ
ಅದೇನಾಗ್ತಾ ಇದೆ, ಅವಳು ಹಾಗೆ ಪ್ರವಾದಿ ಹೇಳಿದ ಹಾಗೆ ಮಾಡ್ತಾ ಇದ್ದಾಳೆ. ರೊಟ್ಟಿಯನ್ನ ಮಾಡ್ಕೊಂಡು ಬಂದು ಕೊಟ್ಟಂತ ವಿಧವೆಯ ಮನೇಲಿ ಏನಾಗ್ಲಿಲ್ಲ ಅಂತಂದ್ರೆ, ತಿರ್ಗಾ ಮಳೆ ಬರೋವರೆಗೆ ಆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಿಟ್ಟು ಮುಗಿಲೇ ಇಲ್ಲ. ಹೀಗೆ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಬರಗಾಲ ಮುಗಿದು ತಿರುಗಿ ಮಳೆ ಬಂದು ಬೆಳೆ ಬಂದು ಆ ದವಸ ಧಾನ್ಯಗಳ ಆ ವಿಧವೆ ಮನೆ ಸೇರುವವರೆಗೂ ಸಹ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಿಟ್ಟು ಮುಗಿದು ಹೋಗದ ಹಾಗೆ ದೇವ್ರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಕಾರ್ಯ ಮಾಡಿದ್ರು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಮ್ಮ ಸ್ಥಿತಿ ಎಂಥದ್ದೇ ಇರ್ಬೋದು, ದೇವ್ರು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಇರೋದನ್ನೇ ಅಭಿವೃದ್ಧಿ ಪಡಿಸ್ತಕ್ಕಂಥ ದೇವರು, ಆಶೀರ್ವದಿಸ್ತಕ್ಕಂಥ ದೇವರು, ಯಾವ ಕೊರತೆ ಬರದ ಹಾಗೆ ನಡೆಸುವಂಥ ದೇವರಾಗಿದ್ದಾನೆ. ಅದರಿಂದ ಆತನ ಮೇಲೆ ಭರವಸವಿಡೋಣ, ಆತನ ಮೇಲೆ ನಂಬಿಕೆ ಇಡೋಣ, ಆತ ನಡೆಸ್ತಾನೆ ಎಂಬತಕ್ಕಂಥ ಭರವಸೆಯಿಂದ ಇಡೋಣ. ಯಾಕಂದ್ರೆ ಕೀರ್ತನೆ 91ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಾತ್ಪರನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ಅದರಿಂದ ಇವತ್ತು ನಮಗೆ ಸುರಕ್ಷತೆ ಬೇಕಾಗಿದೆ. ಅದರಿಂದ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ನಮಗೆ ನಿಮ್ಮ ಸುರಕ್ಷತೆ, ನಿಮ್ಮ ರಕ್ಷಣೆಯನ್ನು ಅನುಗ್ರಹಿಸು, ಯಾವ ಕೊರತೆಗಳು ಬರದಂತೆ ನಿನ್ನ ಪ್ರಭಾವಿಸಿರ್ತಕ್ಕ ಹಾಗೆ ನಮ್ಮ ಕೊರತೆಗಳನ್ನ ನೀಗಿಸು, ಈ ಯುದ್ಧಗಳು ಬೇಗನೆ ನಿಂತು ಹೋಗುವಂತೆ, ವಿಶ್ವದ ಎಲ್ಲ ಕಡೆ ಶಾಂತಿ ನೆಲೆಸುವಂತೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ವಿಶ್ವದೆಲ್ಲ ಕಡೆ ಖಾಲಿಯಾಗಿರ್ತಕ್ಕಂಥ ಸ್ಥಿತಿಗಳು ಸ್ವಾಮಿ, ಒಂದೊಂದು ದೇಶಗಳಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಕೊರತೆ, ಸಮಸ್ಯೆ, ಇಕ್ಕಟ್ಟು, ತೊಂದರೆಗಳು ಉಂಟು ಸ್ವಾಮಿ. ಅದರಿಂದ ಸ್ವಾಮಿ, ವಿಶ್ವದ ಎಲ್ಲ ರಾಷ್ಟ್ರಗಳಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ರಾಷ್ಟ್ರಗಳಲ್ಲಿ ಶಾಂತಿ, ಸಮಾಧಾನ, ಸಂಧಾನ ಉಂಟಾಗುವಂತೆ ಕೃಪೆ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಭಾರತ ದೇಶಕ್ಕಾಗಿ ಸ್ತೋತ್ರ. ಈ ದೇಶಕ್ಕೆ ಯುದ್ಧಗಳ ನಿಮಿತ್ತ ಯಾವ ಕರ್ತನೆ ಪರಿಣಾಮಗಳು ಬೀರದಂತೆ ಕಾಪಾಡು. ಈಗಾಗಲೇ ಸ್ವಾಮಿ ಅಪ್ಪ ಗ್ಯಾಸಿನ ಸಮಸ್ಯೆ ಉಂಟಾಗಿದೆ, ಇದರ ನಿಮಿತ್ತ ಸ್ವಾಮಿ ಅಪ್ಪ ತೈಲದ ಕೊರತೆ ಉಂಟಾಗಿದೆ ಸ್ವಾಮಿ. ಇದರ ನಿಮಿತ್ತ ಇನ್ನೂ ಬರೋ ದಿನಗಳಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ನಮ್ಮ ದೇಶಕ್ಕೆ ಇದೆ ಸ್ವಾಮಿ. ಎಲ್ಲ ಕಷ್ಟದಿಂದ ಬಿಡುಗಡೆ ಮಾಡು, ಇದಕ್ಕೆ ಹೊಸ ದಾರಿಯನ್ನು ತೋರಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮಾತ್ರಲ್ಲ ಸ್ವಾಮಿ, ಇರಾನ್ಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ, ಇಸ್ರಾಯೇಲ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ಅಮೆರಿಕಗೋಸ್ಕರ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು ಸ್ವಾಮಿ. ಈ 3 ರಾಷ್ಟ್ರಗಳವರು ಸ್ವಾಮಿ ಅಪ್ಪ ಒಮ್ಮತಕ್ಕೆ ಬರುವಂತೆ, ಯುದ್ಧವನ್ನು ನಿಲ್ಲಿಸುವಂತ ತೀರ್ಮಾನಕ್ಕೆ ಬರುವಂತೆ ಅಪ್ಪ ನೀನು ಅವರೊಟ್ಟಿಗೆ ಮಾತನಾಡು, ಅಲ್ಲಿರ್ತಕ್ಕಂಥ ಅಧಿಕಾರೊಟ್ಟಿಗೆ ಮಾತನಾಡು ಸ್ವಾಮಿ. ಆ ಮೂಲಕವಾಗಿ ಸ್ವಾಮಿ ಎಲ್ಲವೂ ಶಾಂತವಾಗುವಂತೆ, ಎಲ್ಲ ದೇಶಗಳು ಸಮಾಧಾನದಿಂದ ಸಮೃದ್ಧಿ ಇರುವಂತೆ ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಯುದ್ಧದ ನಿಮಿತ್ತ ನಮ್ಮ ಕುಟುಂಬಗಳಿಗೆ ನಮಗೆ ಯಾವ ತೊಂದರೆಯೂ ಬರದಂತೆ ಸ್ವಾಮಿ, ನಮ್ಮನ್ನ ದೇಶವಾಗಿ, ರಾಜ್ಯವಾಗಿ, ಕುಟುಂಬವಾಗಿ ಆಶೀರ್ವಾದ ಮಾಡಿ ನಡೆಸು. ಹಾಗೆ ಮಾಡು ದೇವರು, ನೀವಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಭಾವಿಸಿರತಕ್ಕ ಹಾಗೆ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರು ನೀವು ನಮ್ಮೊಂದಿಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ಸಂದೇಶವನ್ನ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ ಹಾಗೂ ಈ ಸೇವೆಗೆ ಬೆಂಬಲಿಸಿ.